ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ RRB NTPCಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಮತ್ತಷ್ಟು ತಡ ಮಾಡಲಾರದೆ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇಂಡಿಯಾ ಆಟ್ 2047 ಈ ಪುಸ್ತಕದ ಲೇಖಕರು ಯಾರು? ಪುಸ್ತಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳು ಇದ್ದರೂ ಕೂಡ ನಮಗೆ ಬಹಳ ಉಪಯುಕ್ತ ಆಗಿರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಹಲವಾರು ಪ್ರಶ್ನೆಗಳು ನಾವು ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿ ಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸದ್ಯಕ್ಕೆ ಇಂಡಿಯಾ ಆಟ್ 2047 ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರಂತ ನೋಡಬೇಕಾಗಿದೆ. ಆಪ್ಷನ್ಸ್ ಬಂದುಬಿಟ್ಟು ನರೇಂದ್ರ ಮೋದಿ, ನಿರ್ಮಲಾ ಸೀತಾರಾಮನ್, SP ಶರ್ಮಾ ಹಾಗೆ VV ದತ್ತಾ. ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಗಳು. ನಿರ್ಮಲಾ ಸೀತಾರಾಮನ್ ಸದ್ಯಕ್ಕಿರುವ ಹಣಕಾಸು ಸಚಿವರು. ಓಕೆ, ಉಳಿದಿರ್ತಕ್ಕಂಥ ಆಪ್ಷನ್ಸ್ಗಳು SP ಶರ್ಮಾ ಮತ್ತು VV ದತ್ತಾ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3 SP ಶರ್ಮಾ ಅವರು. ಓಕೆ, ಇಂಡಿಯಾ ಆಟ್ 2047. ಓಕೆ, ಇಂಡಿಯಾ ಆಟ್ 2047 ಈ ಪುಸ್ತಕವನ್ನು ಬರೆದಿರೋರು SP ಶರ್ಮಾ. ವೆರಿ ಇಂಪಾರ್ಟೆಂಟ್, ಮರೆಯೋ ಹಾಗಿಲ್ಲ. ಈ ಪಾಯಿಂಟನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಸರಿನಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ರೀಸೆಂಟಾಗಿ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥದ್ದು, ಭಾರತದಲ್ಲಿ ಅತ್ಯಂತ ದೀರ್ಘದ ಅವಧಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರಲ್ಲಿ 2ನೇ ಸ್ಥಾನಕ್ಕೆ ಏರಿರ್ತಕ್ಕಂಥವ್ರು. 2ನೇ ಸ್ಥಾನದಲ್ಲಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಎಷ್ಟು ದಿನಗಳ ಕಾಲ ಅವರು ಪ್ರಧಾನಮಂತ್ರಿಯಾಗಿ ಆ ಹುದ್ದೆಯಲ್ಲಿದ್ದಾರೆ ಅಂತ ನೋಡೋದಾದರೆ ನಾವು 4078 ದಿನಗಳ ತನಕ. ಇದಕ್ಕಿಂತ ಮುಂಚೆ 2ನೇ ಸ್ಥಾನದಲ್ಲಿ ಯಾರಿದ್ರು? ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿಯವರಿದ್ದರು. ಇಂದಿರಾ ಗಾಂಧಿಯವರು ಇದಕ್ಕಿಂತ ಮುಂಚೆ ಈ ಸ್ಥಾನವನ್ನು ಅಲಂಕರಿಸಿದ್ರು. ಎಷ್ಟು ದಿನಗಳ ತನಕ ಅಂತ ನೋಡಿದರೆ ನಾವು 4077. ಸೊ ಇವಾಗ ಅದನ್ನು ಕ್ರಾಸ್ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು 4078 ದಿನಗಳು ಆಗಿರ್ತಕ್ಕಂಥದ್ದು. ಅಫ್ಕೋರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಬಟ್ ಇಂದಿರಾ ಗಾಂಧಿ ಅವರನ್ನು ಹಿಂದಕ್ಕೆ ಮುಂದೆ ಹೋಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಸೆಕೆಂಡ್ ಗೊತ್ತಾಯಿತು, ಹಾಗೆ ಥರ್ಡ್ ಗೊತ್ತಾಯಿತು, ಹಾಗೆ ಸೆಕೆಂಡ್ ಗೊತ್ತಾಯಿತು. ಹಾಗಾದರೆ ಹೈಯೆಸ್ಟ್ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು? ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಹೈಯೆಸ್ಟ್ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಹೈಯೆಸ್ಟ್ ಇವರು. ಓಕೆ, ಇವ್ರ ನಂತರ ಬರ್ತಕ್ಕಂಥವ್ರು ನರೇಂದ್ರ ಮೋದಿ, 3ನೇ ಸ್ಥಾನದಲ್ಲಿ ಬರ್ತಕ್ಕಂಥವ್ರು ಇಂದಿರಾ ಗಾಂಧಿ ಅವರು. ಸರಿನಾ? ಸೊ ನರೇಂದ್ರ ಮೋದಿ ಅವರು ಯಾವಾಗ ಓತನ್ನು ತೆಗೆದುಕೊಂಡಿದ್ದರೆ, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅಂತ ನೋಡ್ತಾ ಹೋದರೆ ನಾವು ಮೇ 26, 2014 ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು. ಮೇ 26, 2014 he took the oath as a prime minister for the first time to the India. ಸರಿನಾ? ನೆಕ್ಸ್ಟ್ ಮತ್ತೇನು ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ವಿಷಯದಲ್ಲಿ ನೋಡ್ತಾ ಹೋದ್ರೆ ನಾವು ಕಾಂಗ್ರೆಸ್ನವರನ್ನು ಹೊರತುಪಡಿಸಿದರೆ, ಓಕೆ, ಇವರು ಬರ್ತಕ್ಕಂಥದ್ದು BJP ಪಾರ್ಟಿಯಲ್ಲಿ ಅಲ್ವಾ? ನರೇಂದ್ರ ಮೋದಿ ಅವರು ಬರ್ತಕ್ಕಂಥದ್ದು BJP ಪಾರ್ಟಿಯಲ್ಲಿ. ಸೊ ಹಾಗಾಗಿ he is the first and only non-Congress leader to have completed 2 full terms and to be re-elected twice with a majority. ಮೆಜಾರಿಟಿಯ ಮೂಲಕ, ಓಕೆ, ಮೆಜಾರಿಟಿಯ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಇವರು. ಕಾಂಗ್ರೆಸ್ ಪಕ್ಷದನ್ನು ಬಿಟ್ಟು, ಓಕೆ, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJPಯನ್ನು ಒಂದನ್ನೇ ಗಮನಿಸಿದಾಗ ಈ ರೀತಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಯಾರಂತ ನೋಡಿದ್ರೆ ನಾವು ನರೇಂದ್ರ ಮೋದಿ ಅವರು. ಸರಿನಾ? ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರ್ತದೆ, ಅದಕ್ಕೋಸ್ಕರ ಹೈಲೈಟ್ ಮಾಡ್ತಾ ಇದ್ದೀನಿ, ನೆನಪಿಟ್ಕೋಬೇಕು ನೀವು. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ? CBDTಯ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಿದ್ದಾರೆ? CBDTಯ ನೂತನ ಅಧ್ಯಕ್ಷರು, ಹೂ ಈಸ್ ದ ನ್ಯೂ ಚೇರ್ಮನ್ ಫಾರ್ ದ CBDT? ಆಪ್ಷನ್ಸ್ ಬಂದುಬಿಟ್ಟು ರಾಜೇಶ್ ಶರ್ಮಾ, ನಿತಿನ್ ಕುಮಾರ್, ರವಿ ಅಗರ್ವಾಲ್ ಹಾಗೆ ಧೀರೇಂದ್ರ ಸಿಂಗ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥವರು CBDTಗೆ ಸರಿಯಾಗಿರೋ ಉತ್ತರ ಆಪ್ಷನ್ 3 ರವಿ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸೊ ನೆನಪಿಟ್ಕೋಬೇಕು, ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ CBDT ರಿಲೇಟೆಡ್ ಪ್ರಶ್ನೆಗಳು ಹಲವಾರು ಬಾರಿ ಬಂದಿರೋದನ್ನು ನಾವು ಗಮನಿಸಿದ್ದೇವೆ, ಅದಕ್ಕೋಸ್ಕರ ನೆನಪಿಟ್ಕೋಬೇಕು ಈ ಪಾಯಿಂಟನ್ನು ಕೂಡ ನೀವು. ಸರಿನಾ? ಮುಂದಿನ ಪ್ರಶ್ನೆ, ಇರಾನಿನ ಪರಮಾಣು ಕೇಂದ್ರಗಳನ್ನು ಧ್ವಂಸಗೊಳಿಸಲು US ಈ ಕೆಳಗಿನ ಯಾವ ಆಪರೇಷನನ್ನು ಜಾರಿಗೆ ತಂದಿತು? ಓಕೆ, ರೀಸೆಂಟಾಗಿ ಗೊತ್ತಿದೆ ನಿಮಗೆ ಈ ಒಂದು ಜಗಳ ಆಗ್ತಕ್ಕಂಥದ್ದು ದೇಶಗಳ ನಡುವೆ. ಈ ಇರಾನ್ ದೇಶದ ಮೇಲೆ, ಓಕೆ, ಈ ಇರಾನ್ ದೇಶದಲ್ಲಿರ್ತಕ್ಕಂಥ ಪರಮಾಣು ಕೇಂದ್ರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಂತ ಪಣ ತೊಟ್ಟಿರ್ತಕ್ಕಂಥ ದೇಶ ಯಾವುದು? ಅಮೇರಿಕಾ. ಓಕೆ, ಸೊ ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಆಪರೇಷನ್ ಯಾವುದು? ಆಪ್ಷನ್ಸ್ ಏನದ? ಆಪರೇಷನ್ ಮಿಡ್ನೈಟ್ ಹ್ಯಾಮರ್, ಆಪರೇಷನ್ ಈಗಲ್, ಆಪರೇಷನ್ ಡೆಸರ್ಟ್, ಆಪರೇಷನ್ ವಾಷಿಂಗ್ಟನ್. ಸರಿನಾ? ಸೊ ಇರಾನಿನ ಪರಮಾಣು ಕೇಂದ್ರಗಳನ್ನು ನಾಶ ಮಾಡಲಿಕ್ಕೆ ಅಮೇರಿಕಾದವರು ಹಮ್ಮಿಕೊಂಡಿರ್ತಕ್ಕಂಥ ಆಪ್ಷನ್ನ ಹೆಸರು ಆಪರೇಷನ್ ಮಿಡ್ನೈಟ್ ಹ್ಯಾಮರ್. ವೆರಿ ಇಂಪಾರ್ಟೆಂಟ್, ಆಪರೇಷನ್ ಮಿಡ್ನೈಟ್ ಹ್ಯಾಮರ್. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ ಇದೆ, ಇಲ್ಲಿ ನೋಡ್ತಾ ಹೋಗಿ.
ಇಸ್ರೇಲ್ ಮತ್ತು ಇರಾನ್ನ ನಡುವೆ ಸಂಘರ್ಷವು ತಾರಕಕ್ಕೆ ಏರಿದ ಬೆನ್ನಲ್ಲೇ ನಿರೀಕ್ಷೆಯಂತೆ ಅಮೆರಿಕವು ದಾಳಿಗೆ ಇಳಿದಿದ್ದು ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಓಕೆ ಎಂಬ ಹೆಸರಿನಲ್ಲಿ ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಶನಿವಾರ ರಾತ್ರಿ ದಾಳಿಯನ್ನು ಮಾಡಿಯೇ ಬಿಟ್ಟಿದೆ. ಓಕೆ, ಸೊ ಆ್ಯಕ್ಚುಲಿ ಜಗಳ ಮಾಡ್ತಾ ಇದ್ದಿರ್ತಕ್ಕಂಥದ್ದು ಇಸ್ರೇಲ್ ಮತ್ತು ಇರಾನ್, ಅವುಗಳ ಮಧ್ಯೆ ಬಂದಿರತಕ್ಕಂಥದ್ದು ಯಾವುದಪ್ಪ ಇವಾಗ ಅಂತ ನೋಡ್ತಾ ಹೋದರೆ ಅಮೆರಿಕ. ಆ ಒಂದು ಆಪರೇಷನ್ ಹೆಸರು ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಡಬೇಕು, ಆಪರೇಷನ್ ಮಿಡ್ನೈಟ್ ಹ್ಯಾಮರ್. ಮುಂದಿನ ಪ್ರಶ್ನೆ. ಸೊ ಈ ಥರದ ಪ್ರಶ್ನೆಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಥೀಮ್ ಏನಾಗಿರ್ತದೆ ಅಥವಾ ಯಾವ ದಿನ ನಾವು ಆಚರಣೆ ಮಾಡ್ತಾ ಹೋಗ್ತೀವಿ ಅಂತ ಹಲವಾರು ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ಕೊಡ್ತಾ ಹೋಗ್ತಾ ಇದ್ದೀನಿ. ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಈ ವರ್ಷದ ಥೀಮ್ ಏನಾಗಿತ್ತು? ಓಕೆ, 2025 ವಿಶ್ವ ಗ್ರಾಹಕ ಹಕ್ಕುಗಳ ಕನ್ಸ್ಯೂಮರ್ಸ್ ರಿಲೇಟೆಡ್ ನಾವು ಮಾತಾಡ್ತಾ ಇರೋದು. ಆಪ್ಷನ್ ಏನು ಕೊಟ್ಟಿದ್ದಾರೆ? ಪ್ರೊಟೆಕ್ಟ್ ದ ಕನ್ಸ್ಯೂಮರ್ಸ್, ಎರಡನೇದು ಗವರ್ನಮೆಂಟ್ ಈಸ್ ವಿತ್ ಯು, ಕನ್ಸ್ಯೂಮರ್ ರೈಟ್ಸ್, ಅ ಜಸ್ಟ್ ಟ್ರಾನ್ಸಿಷನ್ ಟು ದ ಸಸ್ಟೈನಬಲ್ ಲೈಫ್ ಸ್ಟೈಲ್, ಹಾಗೆ ಕೊನೆಯದಾಗಿರ್ತಕ್ಕಂಥ ಆಪ್ಷನ್ ಇಥಿಕಲ್ ಕನ್ಸ್ಯೂಮರೈಸಿಂಗ್ ಫಾರ್ ದ ಬೆಟರ್ ಫ್ಯೂಚರ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಈ ವರ್ಷದ ಥೀಮ್ ಆಪ್ಷನ್ 3, ಜಸ್ಟ್ ಟ್ರಾನ್ಸಿಷನ್ ಟು ದ ಸಸ್ಟೈನಬಲ್ ಲೈಫ್ ಸ್ಟೈಲ್. ಜಸ್ಟ್ ಟ್ರಾನ್ಸಿಷನ್ ಟು ದ ಸಸ್ಟೈನಬಲ್ ಲೈಫ್ ಸ್ಟೈಲ್ ಈ ವರ್ಷದ ಥೀಮ್ ಆಗಿರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ ಅದ, ನೋಡ್ತಾ ಹೋಗಿಲ್ಲಿ. ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಇತಿಹಾಸ ಹೆಂಗೆ ಸೃಷ್ಟಿಯಾಯಿತು ಇದು? ಈ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು 1983ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಸ್ಪೆಷಲಿ ಈ ನಮ್ಮ ಸ್ಟೇಟ್ ಸಿಲೆಬಸನ್ನು ನೋಡ್ತಾ ಹೋದಾಗ, ಸ್ಟೇಟ್ಸ್ ಎಕ್ಸಾಮ್ಸ್ಗಳನ್ನು ನೋಡಿದಾಗ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಇದನ್ನು ಕೂಡ ನೀವು ಸ್ವಲ್ಪ ನೆನಪಿನಲ್ಲಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು 1983ರಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಾರ್ಚ್ 15, 1962ರಂದು ಆಗಿನ US ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನಡಿ US ಕಾಂಗ್ರೆಸ್ಗೆ ವಿಶೇಷ ಸಂದೇಶನವನ್ನು ನೀಡಿ ಗ್ರಾಹಕರ ಹಕ್ಕುಗಳ ಸಮಸ್ಯೆಯ ವಿಚಾರದ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದರು. ಸೊ ಗೊತ್ತಿರಬೇಕು ಯಾವಾಗ ಆಗಿರೋದು ಇದು? 1962ರಲ್ಲಿ. ಬಟ್ ನಾವು ಆಚರಣೆ ಮಾಡಿದ್ದು ಫಸ್ಟ್ ಟೈಮ್ ಏನು 1983ರಲ್ಲಿ. ಬಟ್ ಅದರ ಬಗ್ಗೆ ಮಾಹಿತಿಯನ್ನು ಜಾನ್ ಎಫ್ ಕೆನಡಿ ಅವರು ಅವಾಗಲೇ 1962ರಲ್ಲಿ ಹೇಳಿಕೊಟ್ಟಿದ್ರು. ಅದಕ್ಕೋಸ್ಕರನೇ ನಾವೇನಂತ ಹೇಳ್ತೀವಿ, ಗ್ರಾಹಕರ ಹಕ್ಕುಗಳ ವಿಷಯದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದ ಮೊದಲ ವಿಶ್ವದ ನಾಯಕ ಎನ್ನುವ ಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಜಾನ್ ಎಫ್ ಕೆನಡಿ ಅಂತ ಹೇಳಬೇಕಾಗ್ತದೆ. ಸರಿನಾ? 1983ರಿಂದ ಪ್ರತಿ ವರ್ಷ ಮಾರ್ಚ್ 15ರಂದು ಜಾಗತಿಕವಾಗಿ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಣೆ ಮಾಡುತ್ತಾ ಬರಲಾಗುತ್ತಿದೆ. ಸೊ ಯಾವ್ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ? ಮೊದಲಿಗೆ ಇದರ ಬಗ್ಗೆ ಐಡಿಯಾ ಅಥವಾ ಕಾನ್ಸೆಪ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಬಗ್ಗೆ ಅಂತ ಕೇಳಿದರೆ ಜಾನ್ ಎಫ್ ಕೆನಡಿ ಅಂತ ನೆನ್ಪಿಟ್ಕೋಬೇಕು. ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿಗೆ ಆಚರಣೆ ಮಾಡ್ತೀವಿ. ಯಾವಾಗಿಂದ ಆರಂಭಗೊಂಡಿದೆ ಅಂದರೆ 1983ರಿಂದ ಇದು ಆರಂಭಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ವರ್ಷದ ಥೀಮ್ ಏನಾಗಿತ್ತಂತ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ, ಎಸ್, ಈ ವರ್ಷದ ಥೀಮ್ ಅಂದ್ಬಿಟ್ಟು ಆಪ್ಷನ್ 3, ಅ ಜಸ್ಟ್ ಟ್ರಾನ್ಸಿಷನ್ ಟು ಅ ಸಸ್ಟೈನಬಲ್ ಲೈಫ್ ಸ್ಟೈಲ್. ಹಾಗಾದರೆ ಏನು ಇದು? ಇದರ ಬಗ್ಗೆ ಮಾಹಿತಿ ಕೊಡಬೇಕಲ್ಲ. ವಿಶ್ವ ಗ್ರಾಹಕ ಹಕ್ಕುಗಳ ಬಗ್ಗೆ ನಮಗೆ ಜಾನ್ ಎಫ್ ಕೆನಡಿ ಅವರು ಮಾಹಿತಿಯನ್ನು ಕೊಟ್ಟರು. ಬಟ್ ಏನದು ಗ್ರಾಹಕ ಹಕ್ಕುಗಳು ಅಂದರೆ ಏನಂತ ಬೇಕಲ್ಲ, ಅದರ ಮೀನಿಂಗ್ ಇಲ್ಲಿದೆ ನೋಡಿ. ಹಣವನ್ನು ಕೊಟ್ಟು ವಿವಿಧ ಸಾಮಗ್ರಿಗಳನ್ನು ಖರೀದಿಸುವ ವೇಳೆ ಗ್ರಾಹಕರು ಮೋಸ ಹೋಗುತ್ತಾರೆ. ಅಂಗಡಿ ಮಾಲೀಕರಿಂದ ವಂಚಿತರಾದಾಗ ಆ ಬಗ್ಗೆ ಧ್ವನಿ ಎತ್ತುವುದೇ ಇಲ್ಲ. ಎಷ್ಟೋ ಗ್ರಾಹಕರಿಗೆ ತಮಗಿರುವ ಹಕ್ಕುಗಳ ಬಗ್ಗೆ ತಿಳಿಯುವುದೇ ಇಲ್ಲ. ಗ್ರಾಹಕರಿರುವ ಹಕ್ಕುಗಳ ಬಗ್ಗೆ ತಿಳಿಸಿಕೊಡುವ ಒಂದು ದಿನವನ್ನು ಮೀಸಲಾಗಿ ಇಡಲಾಗಿದ್ದು ಅದುವೇ ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹೋಪ್ ನಿಮಗೆ ಕ್ಲಿಯರ್ ಆಯಿತು ಯಾಕೆ ಮಾಡ್ತಾರ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂತ ಹೇಳ್ಬಿಟ್ಟು. ಓಕೆ, ಗ್ರಾಹಕರಿಗಿರುವ ಹಕ್ಕುಗಳ ಬಗ್ಗೆ ತಿಳಿಸಿಕೊಡುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇಷ್ಟನ್ನು ನೀವು ನೆನಪಿಟ್ರೆ ಸಾಕು. ಸರಿನಾ? ಮುಂದಿನ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ? 2024ರ ಮಾತೃಭೂಮಿ ಸಾಹಿತ್ಯ ಪುರಸ್ಕಾರ ಯಾರಿಗೆ ಲಭಿಸಿದೆ? 2024ರ ಮಾತೃಭೂಮಿ ಸಾಹಿತ್ಯ ಪುರಸ್ಕಾರ ಆಪ್ಷನ್ಸ್ ಬಂದ್ಬಿಟ್ಟು ಪ್ರಿಯಾಮಣಿ, ಸಾರಹ ಜೋಸೆಫ್, ಅಂಕಿತ್ ಕೌರ್, ಹಾಗೆ ಮಹಿತಾ ರೈ. ಸೊ ಈ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಟೇಟ್ ಸಿಲೆಬಸಲ್ಲಿ ಆಗಿರ್ಬೋದು, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸಲ್ಲಿ ಕೂಡ ಆಗಿರ್ಬೋದು. ಒಂದು ಇದ್ದೇ ಇರ್ತದೆ ಪ್ರತಿ ಎಕ್ಸಾಮ್ಸಲ್ಲೂ. RRB, NTPC, SSC, CGL ಅಥವಾ ನಮ್ಮ FDA, STA ಯಾವುದೇ ಎಕ್ಸಾಮ್ಸ್ ಇದ್ರೂ ಕೂಡ ಬರ್ತಾ ಇರ್ತಾವೆ. ಸೊ ಕಂಪ್ಲೀಟ್ ಮಾಹಿತಿ ಇರಬೇಕು ನಿಮಗೆ ರೀಸೆಂಟಾಗಿ ಯಾವ್ಯಾವ ಪ್ರಶಸ್ತಿಗಳು ಯಾರಿಗೆ ಲಭಿಸಿದೆ. ಸದ್ಯಕ್ಕೆ ನಾವಿಲ್ಲಿ ಮಾತಾಡ್ತಾ ಇರೋದು ಮಾತೃಭೂಮಿ ಸಾಹಿತ್ಯ ಪುರಸ್ಕಾರ. ಸೊ ಇದನ್ನು ಪಡೆದುಕೊಂಡಿರ್ತಕ್ಕಂಥವ್ರು 2024ರಲ್ಲಿ ಸಾರಹ ಜೋಸೆಫ್. ವೆರಿ ಇಂಪಾರ್ಟೆಂಟ್. ಸಾರಹ
ಜೋಸೆಫ್ ಅವರಿಗೆ 2024ರ ಮಾತೃಭೂಮಿ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ಅವ್ರ ಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇವರೇ ಸಾರಾ ಜೋಸೆಫ್ ಅವರು. ಹಾಗಾದರೆ ಈ ಒಂದು ಮಾತೃಭೂಮಿ ಪುರಸ್ಕಾರ ಏನು ಕೊಡ್ತಾರಲ್ಲ, ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾರ, ವಾಟ್ ಈಸ್ ದ ಪ್ರೈಸ್ ಮನಿ ಫಾರ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರೈಸ್ ಮನಿ ಬಗ್ಗೆ ಕೂಡ ಕೇಳ್ತಾರ. ಸರಸ್ವತಿ ಸಮ್ಮಾನಕ್ಕೆ ಎಷ್ಟಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಎಷ್ಟಿದೆ, ಜ್ಞಾನಪೀಠ ಪ್ರಶಸ್ತಿಗೆ ಎಷ್ಟಿದೆ, ಸೊ ಎಲ್ಲವೂ ಗೊತ್ತಿರಬೇಕು. ಸದ್ಯಕ್ಕೆ ಈ ಮಾತೃಭೂಮಿ ಅಂತ ಬಂದಾಗ ಇದಕ್ಕೆ ಕೊಡಮಾಡ್ತಕ್ಕಂಥ ಹಣ 3 ಲಕ್ಷ ರೂಪಾಯಿಗಳು. ಎಷ್ಟು? 3 ಲಕ್ಷ ರೂಪಾಯಿಗಳು. ಯಾರಿಗೆ ಬಂದಿದೆ ಈ ವರ್ಷ ಮಾತೃಭೂಮಿ ಅವಾರ್ಡ್ ಅಂತ ನೋಡ್ತಾ ಹೋದರೆ? ಸಾರಾಹ ಜೋಸೆಫ್. ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊತೀನಿ. ಇಂಪಾರ್ಟೆಂಟ್. ಅಲ್ಲಿ ಪುಟ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. ಸರಿನಾ? ನೆಕ್ಸ್ಟ್ ಇಲ್ಲೊಂದು ಲಿಸ್ಟ್ ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ, ಪ್ರತಿಯೊಂದು ಅವಾರ್ಡ್ಸ್ಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ ಅಂತ ಇಲ್ಲಿ ನೋಡ್ತಾ ಇರೋದು. ಮೊದಲಾಗಿ ಬರ್ತಕ್ಕಂಥದ್ದು ಜ್ಞಾನಪೀಠ ಅವಾರ್ಡ್. ವೆರಿ ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಶಸ್ತಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಕೇಳ್ತಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದಪ್ಪ? ಸರಸ್ವತಿ ಸಮ್ಮಾನನೋ ಅಥವಾ ಬೇರೆ ಯಾವುದಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಗೊತ್ತಿರಲಿ. ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಏನಿದೆಯಲ್ಲ, ಹೈಯೆಸ್ಟ್ ಆಗಿ ಕೊಡ್ತಕ್ಕಂಥ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ. ಅದಕ್ಕೆ ಕೊಡಮಾಡ್ತಕ್ಕಂಥ ಅಮೌಂಟ್ ಎಷ್ಟು? 11 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. 11 ಲಕ್ಷ ರೂಪಾಯಿಗಳನ್ನು. ಎರಡನೇದಾಗಿ ಬರ್ತಕ್ಕಂಥದ್ದು ಸರಸ್ವತಿ ಸಮ್ಮಾನ. ಸರಸ್ವತಿ ಸಮ್ಮಾನವನ್ನು ಪಡೆದುಕೊಂಡಿರ್ತಕ್ಕಂಥವ್ರಿಗೆ 15 ಲಕ್ಷ ರೂಪಾಯಿಗಳನ್ನು ಕೊಡಮಾಡಲಾಗ್ತದೆ. ಹಾಗೆ ಈ ಮಾತೃಭೂಮಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, 3 ಲಕ್ಷ ರೂಪಾಯಿಗಳು. ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗೆ 1 ಲಕ್ಷ ರೂಪಾಯಿಗಳು. ಗೊತ್ತಿರಲಿ, ಇದನ್ನ ಎಕ್ಸಾಮಲ್ಲಿ ಕೂಡ ಕೇಳಿದಾರೆ. ಯಾವುದನ್ನು? ಸರಸ್ವತಿ ಸಮ್ಮಾನಕ್ಕೆ ಕೊಡಮಾಡುವ ಅಮೌಂಟ್ ಎಷ್ಟಾಗಿರುತ್ತದೆ ಅಂತ ಹೇಳ್ಬಿಟ್ಟು. ಸೊ ಕ್ಲಿಯರ್ ಆಯ್ತಲ್ಲ? ದೇ ವಿಲ್ ಗಿವ್ 15 lakh rupees. 15 lakh rupees. ನೆಕ್ಸ್ಟ್, ಅಂಡರ್ 15 ಮತ್ತು ಅಂಡರ್ 17 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2025 ಎಲ್ಲಿ ಆಯೋಜಿಸಲಾಗಿತ್ತು ಅಥವಾ ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು? ಓಕೆ, ಮೇಕ್ ಇಟ್ ಆ್ಯಸ್ 2025. ಸರಿನಾ? ಸೊ ಎಲ್ಲಿ ಆಯೋಜನೆ ಮಾಡಲಾಗಿತ್ತಪ್ಪ? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಚೆನ್ನೈ, ಅಮ್ಮನ್, ದೆಹಲಿ ಹಾಗೆ ಬ್ಯಾಂಕಾಕ್. ಅಂಡರ್ 15 ಅಂಡರ್ 17 ಆಯೋಜನೆ ಮಾಡಿರ್ತಕ್ಕಂಥದ್ದು ಆಪ್ಷನ್ 2 ಅಮ್ಮನ್ ಅಂತಕ್ಕಂಥದ್ದಲ್ಲಿ. ಸರಿನಾ? ಇಲ್ಲಿ ಕೊಟ್ಟಿದೆ ನೋಡಿ. ಭಾರತವು 43 ಪದಕಗಳೊಂದಿಗೆ ಚೊಚ್ಚಲ ಏಷಿಯನ್ ಅಂಡರ್ 15 ಮತ್ತು ಅಂಡರ್ 17 ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಮುಕ್ತಾಯಗೊಳಿಸಿದೆ. ಸೊ ಭಾರತಕ್ಕೆ ಬಂದಿರತಕ್ಕಂಥ ಪದಕಗಳ ಸಂಖ್ಯೆ ಎಷ್ಟಂತ ಎಕ್ಸಾಮಲ್ಲಿ ಕೇಳಿದರೆ ಗೊತ್ತಿರಲಿ, 43 ಪದಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಎಲ್ಲಿ ಜರುಗಿತಪ್ಪ ಇದು? ಅಮ್ಮನ್ ಅಂತಕ್ಕಂಥ ಜಾಗದಲ್ಲಿ ಜರುಗಿರ್ತಕ್ಕಂಥದ್ದು. ಸೊ ಇದನ್ನು ಕೂಡ ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಸರಿನಾ? ಮುಂದಿನ ಪ್ರಶ್ನೆ, 2024ರ ವಿಶ್ವ ಕಡಲ ಅಥವಾ ಸಾಗರ ಸಮ್ಮೇಳನವು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಮ್ಯಾರಿಟೈಮ್ 2024ರ ಈ ಮ್ಯಾರಿಟೈಮ್ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದುಬಿಟ್ಟು ದೆಹಲಿ, ಚೆನ್ನೈ, ಬೆಂಗಳೂರು ಹಾಗೆ ಕೊಚ್ಚಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಚೆನ್ನೈಯಲ್ಲಿ. ಸರಿನಾ? 2024ರ ವಿಶ್ವ ಕಡಲ ಸಮ್ಮೇಳನ ಜರುಗಿರೋದು ಚೆನ್ನೈಯಲ್ಲಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಲೊಕೇಶನ್ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಕ್ಟ್ ಎಲ್ಲಪ್ಪ ಅಂದರೆ ಲೀಲಾ ಪ್ಯಾಲೇಸ್, ಚೆನ್ನೈಲಿರ್ತಕ್ಕಂಥ ಲೀಲಾ ಪ್ಯಾಲೇಸಲ್ಲಿ ಜರುಗಿರ್ತಕ್ಕಂಥದ್ದು. ಯಾವಾಗ? ಡಿಸೆಂಬರ್ 4ರಿಂದ ಡಿಸೆಂಬರ್ 6ರವರೆಗೆ. 2024ರ ಡಿಸೆಂಬರ್ 4ರಿಂದ ಡಿಸೆಂಬರ್ 6ರವರೆಗೆ. ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು? ಇನ್ಸ್ಟಿಟ್ಯೂಟ್ ಆಫ್ ಮರೈನ್ ಇಂಜಿನಿಯರ್ಸ್ ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥವ್ರು. ಹಾಗೆ ಥೀಮ್ ಏನಾಗಿತ್ತಪ್ಪ ಈ ಒಂದು ಮ್ಯಾರಿಟೈಮ್ 2024ರ ಸಮ್ಮೇಳನ ಅಂತ ನೋಡ್ತಾ ಹೋದರೆ, ಗ್ಲೋಬಲ್ ಶಿಪ್ಪಿಂಗ್, ಅ ಬ್ಯಾಟಲ್ ಫಾರ್ ದ ಸರ್ವೈವಲ್ ಆರ್ ಅ ಟಾರ್ಚ್ ಬಿಯರರ್ ಆಫ್ ಹೋಪ್. ಸರಿನಾ? ಇದು ಥೀಮನ್ನು ಕೂಡ ಕೇಳ್ಬೋದು, ನೆನಪಿಟ್ಟುಕೊಳ್ಳಿ. ಲೆಟ್ ಮೀ ರೀಡ್ ಇಟ್ ಒನ್ ಮೋರ್ ಟೈಮ್. ಗ್ಲೋಬಲ್ ಶಿಪ್ಪಿಂಗ್, ಅ ಬ್ಯಾಟಲ್ ಫಾರ್ ಸರ್ವೈವಲ್ ಆರ್ ಅ ಟಾರ್ಚ್ ಬೇರರ್ ಆಫ್ ಹೋಪ್. ಇದು ಬಂದುಬಿಟ್ಟು ಥೀಮ್ ಆಗಿರ್ತಕ್ಕಂಥದ್ದು. ನಡೆದಿರ್ತಕ್ಕಂಥದ್ದು ಚೆನ್ನೈಯಲ್ಲಿ. ಸರಿನಾ? 4-6ನೇ ತಾರೀಕು 2024ರ ಡಿಸೆಂಬರಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಸೊ ಇವು ಕೂಡ ಇಂಪಾರ್ಟೆಂಟ್. ಸ್ಕೀಮ್ಸ್ ರಿಲೇಟೆಡ್ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನಾವು ಮರಿಬಾರ್ದು. ಸದ್ಯಕ್ಕೆ ಇಲ್ಲಿ ಅವ್ರು ಕೇಳ್ತಾ ಇರೋದು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಆಪ್ಷನ್ಸ್ ಬಂದುಬಿಟ್ಟು ಬಿಹಾರ್, ಒಡಿಸ್ಸಾ, ಗುಜರಾತ್ ಆ್ಯಂಡ್ ರಾಜಸ್ಥಾನ್. ಸರಿಯಾದ ಉತ್ತರ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥ ರಾಜ್ಯ ರಾಜಸ್ಥಾನ. ಸರಿನಾ? ಅದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತೀವಿ ನೋಡಿ. ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಭಜನ್ ಲಾಲ್ ಶರ್ಮಾ ಅವರು ಟೋಂಕ್ನ ಕೃಷಿ ಉಪಜ ಮಂಡಿಯಲ್ಲಿ ಆದಾಯ ಬೆಂಬಲ ಯೋಜನೆಯಾದ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಪ್ರಾರಂಭಿಸಿದರು. 65 ಲಕ್ಷ ರೈತರಿಗೆ ಮೊದಲ ಕಂತಿನ 650 ಕೋಟಿ ರೂಗಳನ್ನು ಬಿಡುಗಡೆ ಮಾಡಲಾಯಿತು. ಅರ್ಹ ರೈತರು
ಕೇಂದ್ರ PM ಕಿಸಾನ್ ಯೋಜನೆಯ 6,000 ರುಗಳ ಜೊತೆಗೆ 3 ಕಂತುಗಳಲ್ಲಿ ವಾರ್ಷಿಕವಾಗಿ 2,000 ರುಗಳನ್ನು ಪಡೆಯುತ್ತಾರೆ. ಸಹಕಾರಿ ಇಲಾಖೆಯು ಅನುಷ್ಠಾನಕ್ಕೆ ನೋಡಲ್ ಏಜೆನ್ಸಿ ಆಗಿರ್ತಕ್ಕಂಥದ್ದು. ಸೊ ಮಾಹಿತಿ ಕ್ಲಿಯರ್ ಆಗಿರಲಿ. ಯಾರು? ರಾಜಸ್ಥಾನದ ಮುಖ್ಯಮಂತ್ರಿಗಳು ಭಜನ್ ಲಾಲ್ ಶರ್ಮಾ. ಯಾರು ಯಾವ ರಾಜ್ಯ ಆರಂಭ ಮಾಡಿತಪ್ಪ ಈ ಒಂದು ಸ್ಕೀಮ್ ಅಂತ ಕೇಳಿದರೆ ಅದು ಕೂಡ ರಾಜಸ್ಥಾನ. ಇಷ್ಟು ನಿಮಗೆ ಗೊತ್ತಿರಬೇಕು. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಕೂಡ ಪುಸ್ತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೇಳ್ತಾ ಇರೋದು ದ ಸ್ಟಾರ್ ಲೈಟ್ ವೇ. ದ ಸ್ಟಾರ್ ಲೈಟ್ ವೇ ಪುಸ್ತಕದ ಲೇಖಕರು ಯಾರು? ಅರುಂಧತಿ ರಾಯ್, ಸುಚೇತಾ ರಾಜಕನ್ಹಾ, ಸುಚೇತಾ ಮೂರ್ತಿ, ಮೇಲಿನ ಎಲ್ಲರೂ. ಈ 3 ಜನ ಕೂಡ್ಕೊಂಡು ಬರ್ದಿದ್ದಾರೆ ಅಥವಾ ಸಪರೇಟಾಗಿ ಬರ್ದಿದ್ದಾರೆ. ಯಾವ ಪುಸ್ತಕ? ದ ಸ್ಟಾರ್ ಲೈಟ್ ವೇ. ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ 2 ಸುಚೇತಾ ರಾಜಕನ್ಹಾ. ಸರಿನಾ? ಇವರು ಬರೆದಿದ್ದಾರೆ. ಸುಚೇತಾ ರಾಜಕನ್ಹಾ ಅವರು ದ ಸ್ಟಾರ್ ಲೈಟ್ ವೇ ಬುಕ್. ಓಕೆ, ದ ಸ್ಟಾರ್ ಲೈಟ್ ವೇ ಬುಕ್ ಈಸ್ ರಿಟನ್ ಬೈ ಸುಚೇತಾ ಕನ್ಹಾ. ಸರಿನಾ? ಸೊ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪುಸ್ತಕಗಳನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಇದನ್ನು ಕೂಡ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಮೊದಲೇದಾಗಿ ಮೇಡಮ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮುಸ್ ಜರ್ನಿ. ಮೇಡಮ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮುಸ್ ಜರ್ನಿ ಈ ಪುಸ್ತಕದ ಲೇಖಕರು ಯಾರು ಅಂತ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಬರ್ಬೋದು, ಗೊತ್ತಿರಲಿ. ಸಂದೀಪ್ ಸಾಹು ಅವರು ಇದನ್ನು ಬರೆದಿದ್ದಾರೆ. ನೆಕ್ಸ್ಟ್, ಮೇಡ್ ಇನ್ ಇಂಡಿಯಾ 75 ಇಯರ್ಸ್ ಆಫ್ ಬಿಸ್ನೆಸ್. ಮೇಡ್ ಇನ್ ಇಂಡಿಯಾ 75 ಇಯರ್ಸ್ ಆಫ್ ಬಿಸ್ನೆಸ್ ಇದನ್ನು ಬರೆಯತಕ್ಕಂಥವ್ರು ಅಮಿತಾಬ್ ಕಾಂತ್ ಅವ್ರ ಬಗ್ಗೆ ಕೂಡ ಪ್ರಶ್ನೆ ಬರ್ತಾ ಇರ್ತದೆ. ಸೊ ನೆನಪಿಟ್ಕೋಬೇಕು, ಅದು ಈ ಬುಕ್ಕನ್ನು ಕೂಡ ಅವರೇ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ದ ಪಾವರ್ಟಿ ಆಫ್ ಪೊಲಿಟಿಕಲ್ ಎಕನಾಮಿಕ್ಸ್ ಇದನ್ನು ಬರೆಯತಕ್ಕಂಥವ್ರು ಮೇಘನಾಂದ್ ದೇಸಾಯಿ ಅವರು. ಇಂಡಿಯಾ ರೈಸಿಂಗ್ ಮೆಮೊಯರ್ ಆಫ್ ಸೈಂಟಿಸ್ಟ್ ಇದನ್ನು ಬರೆಯತಕ್ಕಂಥವ್ರು ಆರ್ ಚಿದಂಬರಂ, ದ ರೈಸಿಂಗ್ ಮೆಮೊಯರ್ ಆಫ್ ಸೈಂಟಿಸ್ಟ್. ನೆಕ್ಸ್ಟ್, ಅ ನೇಷನ್ ಆಫ್ ಈಡಿಯಟ್ಸ್ ಇದನ್ನು ಬರೆಯತಕ್ಕಂಥವ್ರು ದಕ್ಷ ತ್ಯಾಗಿ, ಅ ನೇಷನ್ ಆಫ್ ಈಡಿಯಟ್ಸ್. ಬೋಸ್, ದ ಅನ್ಟೋಲ್ಡ್ ಸ್ಟೋರಿ ಆಫ್ ಎನ್ ಇನ್ಕನ್ವೀನಿಯಂಟ್ ಯಾರು ಬರೆದಿದ್ದಾರೆ ಈ ಪುಸ್ತಕವನ್ನು? ಚಂದ್ರಚೂರ್ ಘೋಷ್ ಅವರು ಇದನ್ನು ಬರೆಯತಕ್ಕಂಥವ್ರು. ನೆಕ್ಸ್ಟ್ ಕೊನೆಯದಾಗಿ ನೆಹರು ಆ್ಯಂಡ್ ದ ಸ್ಪಿರಿಟ್ ಆಫ್ ಇಂಡಿಯಾ ಮಾನಸ್ ಫಿರಾಕ್ ಅವರು ಇದನ್ನು ಬರೆಯತಕ್ಕಂಥವ್ರು. ಸೊ ಸ್ನೇಹಿತರೆ, ಒಟ್ಟಾರೆಯಾಗಿ ಪುಸ್ತಕಗಳ ಬಗ್ಗೆ ಯಾವುದೇ ಪಾಯಿಂಟ್ ಬಂದರೂ ಕೂಡ ನೆನಪಿಡ್ಕೋಬೇಕಂತ ಇದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಹಲವಾರು ಪುಸ್ತಕಗಳು, ಜಾಸ್ತಿ ಏನು ಬೇಕಾಗಿಲ್ಲ ನಿಮಗೆ. 2024ರಿಂದ 2025 ಟೈಮಲ್ಲಿ ಯಾವೆಲ್ಲ ಬಂದಿದ್ದಾವಲ್ಲ, ಸೊ ಅವುಗಳನ್ನು ನೋಡ್ತಾ ಹೋದರೆ ನಿಮಗೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಈ ಪುಸ್ತಕಗಳ ಕಂಪ್ಲೀಟ್ ಲಿಸ್ಟ್ ಬೇಕಾಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ, ನಾನೇ ನಿಮಗೆ ಒಂದು ವಿಡಿಯೋನ ಮಾಡಿಕೊಡ್ತೀನಿ. ಸರಿನಾ? ಸೊ ಇದಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಪ್ರಶ್ನೆಗಳ ಒಂದು ಸೀರೀಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು 2024-25ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳನ್ನು ನಿಮ್ಮ ಮುಂದೆ ತಂದು ಕೊಡ್ತಾ ಹೋಗ್ತೀನಿ. ಇವು RRB NTPC ಎಕ್ಸಾಮ್ಗೆ ತುಂಬಾ ಉಪಯುಕ್ತ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನೌ.